ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಿಲ್ಲ, ಬಂದಾಗ್ಲಿಂದ ನೋಡ್ತಾ ಇದ್ದೀನಿ. ಸ್ವಲ್ಪ ಅತಿ ವಿನಯದಿಂದ ಮಾತಾಡ್ತಾ ಇದ್ದೀರಾ. ತುಂಬಾ ಪ್ರೀತಿ ಇರೋ ಹಾಗೆ ಮಾತಾಡ್ತಿದ್ದೀರಾ. ಈ ಆಕ್ಟಿಂಗ್ ಎಲ್ಲ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಹೋಗಮ್ಮ ರಾಧಿಕಾ, ಇನ್ಮೇಲೆ ನೀನ್ ನಮ್ಗೆ ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ ಎಷ್ಟೇ ಕಿಂಡಲ್ ಮಾಡಿದ್ರು ನಾವ್ ಅದನ್ನ ಕಾಮಿಡಿಯಾಗೆ ತಗೋತೀವಿ. ಎಷ್ಟೇ ಆದ್ರೂ ನೀನ್ ನಮ್ಮಗಳೇ ಅಲ್ವಾ. ದಿಢೀರಂತೆ ಯಾಕೆ ಇಂಥ ಬದಲಾವಣೆ? ಎಲ್ಲ ನಿಮ್ಮ ಅಮ್ಮನ್ಗೋಸ್ಕರ ರಾಧಿಕಾ. ನೆನ್ನೆ ರಾತ್ರಿ ನಿಮ್ಮ ಅಮ್ಮ ನಮಗ್ ಫೋನ್ ಮಾಡಿ ಮನ್ಸು ಬಿಚ್ಚಿ ಒಂದಿಷ್ಟು ವಿಷಯಗಳನ್ನ ಹೇಳ್ಕೊಂಡ್ಲು. ನಾನು ಆಗ್ಲೇ ಡಿಸೈಡ್ ಮಾಡ್ಬಿಟ್ಟೆ, ಇನ್ ಮುಂದೆ ನಾನು ಅವಳ ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲಾನು ನೋಡ್ಕೋಬೇಕು ಅಂತ. ನೀನ್ ಯಾರಮ್ಮ? ನನ್ ದೊಡ್ಡ ಮಗಳು. ನಿನ್ನ ಹತ್ರ ನಾನ್ ಯಾಕಮ್ಮ ಈಗೋ ತೋರಿಸ್ಲಿ? ಇನ್ ಮುಂದೆ ನೀನ್ ಏನೇ ಹೇಳಿದ್ರು ನಾನ್ ಕೇಳ್ತೀನಿ. 1+1 4 ಅಂತ ಹೇಳಿದ್ರು ನಾನು ಹೌದು ಅಂತ ತಲೆ ಆಡಿಸ್ತೇನೆ. ರಾಧಿಕಾ, ನಿನ್ನ ಗೇಲಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡ. ಎಲ್ಲಾದ್ನೂ ನಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದೀಯ ಅಂತ ನಮಗೂ ಈಗಷ್ಟೇ ಗೊತ್ತಾಯ್ತು. ನಿನ್ ಮದ್ವೆನ ನಾವೇ ಮುಂದೆ ನಿಂತು ನಡೆಸ್ಕೊಡ್ತೀವಿ. ಅದೇನೇ ಸಮಸ್ಯೆ ಬಂದ್ರು ನಾವ್ ಅದನ್ನ ಕಾಲಲ್ಲಿ ಓದ್ದು ಆಚೆ ಕಳಿಸ್ತೀವಿ. ಏನು ದಿಢೀರಂತ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀರಾ? ಇದ್ರಲ್ಲೂ ಏನಾದ್ರೂ ಕುತಂತ್ರ ಬುದ್ಧಿ ಇದೆಯಾ? ಏನಮ್ಮ ರಾಧಿಕಾ, ಒಳ್ಳೆ ಲಾಯರ್ ತರ ಪ್ರಶ್ನೆ ಮಾಡ್ತಾ ಇದೀಯಾ? ನೀನು ಅಂದ್ಕೊಂಡಿರೋ ಹಾಗೆ ಕುತಂತ್ರ ಗಿತಂತ್ರ ಏನೂ ಇಲ್ಲಮ್ಮ. ದೇವಸ್ಥಾನದ ಗೋಪುರದ ತರ ನನ್ನ ಮಕ್ಕಳು ಅಂದ್ರೆ ನೀವೆಲ್ಲ ಯಾರ ಕೈಗೂ ನಿಲುಕದಷ್ಟು ಎತ್ತರಕ್ಕೆ ಬೆಳಿಬೇಕು. ಅದನ್ನ ನಾನು ಕಣ್ತುಂಬ ನೋಡ್ಬೇಕು. ಇದೇ ನನ್ನ ಆಸೆ ಕಣ. ನೀನ್ ಚೆನ್ನಾಗಿರ್ಬೇಕು, ನಿಮ್ ಮನೇಲಿರೋರೆಲ್ಲರೂ ಚೆನ್ನಾಗಿರ್ಬೇಕು, ನನಗಷ್ಟೇ ಸಾಕು. ಹಾ ರಾಧಿಕಾ, ಇನ್ನೊಂದು ವಿಷಯ ಹೇಳ್ಬೇಕು. ಅದನ್ನ ಹೇಳಿದ್ರೆ ನೀನ್ ನಂಬೋದೇ ಇಲ್ಲ. ಇವತ್ತು ಬೆಳಗಿನ ಜಾವ ಏನಿಲ್ಲ ಅಂದ್ರೂ 2 ಗಂಟೆ ಆಗಿರ್ಬೋದು ಅನ್ಸತ್ತೆ. ನೀನ್ ಮದ್ವೆನ ಈ ಕಳ್ಳನ ಮಂಟಪದಲ್ಲಿ ಇಟ್ಕೊಳ್ಳನ್ವಾ, ಆ ಕಳ್ಳನ ಮಂಟಪದಲ್ಲಿ ಇಟ್ಕೊಳ್ಳನ್ವಾ, ಆ ಡ್ಯಾನ್ಸರ್ಸ್ಗೆ ಹೇಳನ್ವಾ, ಈ ಸಿಂಗರ್ಸ್ ಕರೆಯಣ್ವಾ ಅಂತ ನಿಮ್ ದೊಡ್ಡಪ್ಪ ನನ್ನನ್ನ ಎಪ್ಸಿ ಪದೇ ಪದೇ ಕೇಳ್ತಾನೆ ಇದ್ರು. ಅನಗನ್ ಮದ್ವೆಲು ಇವ್ರು ಇಷ್ಟೊಂದು ಶ್ರಮ ಪಟ್ಟೇ ಇರ್ಲಿಲ್ಲ. ನಿನ್ಗೋಸ್ಕರ ಎಷ್ಟು ಶ್ರಮ ಬೇಕಾದ್ರೂ ಪಡ್ತೀನಿ ಅಂತ ಇವ್ರು ಹೇಳ್ತಾ ಇದಾರೆ ರಾಧಿಕಾ. ಕಮಲು, ಇದನ್ನೆಲ್ಲ ನೀನ್ ಇವ್ರಿಗೆ ಹೇಳ್ಬೇಕಾ? ಹೇಳ್ಬೇಕು ರೀ. ಆಗ್ಲೇ ನೀವು ಇವಳ ಮೇಲೆ ಜೀವಾನೇ ಇಟ್ಕೊಂಡಿದ್ದೀರಾ ಅಂತ ರಾಧಿಕಂಗೂ ಗೊತ್ತಾಗೋದು. ಅವಳಿಗೆ ಗೊತ್ತಾಗದೆ ಇದ್ರೂ ನನಗೇನು ಬೇಜಾರಿಲ್ಲ. ನೋಡು ಕಾಶಿ, ಮದುವೆ ಕೆಲಸ ಅಚ್ಚುಕಟ್ಟಾಗಿರ್ಬೇಕು. ನಮ್ಮ ಹುಡುಗಿಗೆ ನಾವೆಲ್ಲ ಮಾಡಿರೋ ತಯಾರಿ ನೋಡಿ ಅವರೆಲ್ಲ ಆಶ್ಚರ್ಯದಿಂದ ಬಾಯಿ ಮೇಲೆ ಬೆರಳಿಡ್ಬೇಕು. ಸರಿ ದೊಡ್ಡಪ್ಪ. ಮದುವೆ ಪತ್ರಿಕೆಯಿಂದ ಹಿಡಿದು ಗಂಡು ಹೆಣ್ಣನ ಹನಿಮೂನ್ ಕಳಿಸೋವರೆಗೂ ಎಲ್ಲವೂ ಅದ್ದೂರಿಯಾಗಿರ್ಬೇಕು. ರೀ, ಸಿನಿಮಾ ಶೂಟಿಂಗ್ ತರ ಇರ್ಬೇಕು ಅಂತ ಹೇಳ್ರಿ. ಹೌದು 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 ಹೌದು. ಮದುವೆಗೆ ಒಬ್ಬಿಬ್ಬರು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ನ ಹೇಳ್ಬೇಡ. ಇಡೀ ಮಂಟಪದ ಸುತ್ತ ಕವರೇಜ್ ನಡೀತಾನೆ ಇರಬೇಕು. ಅಷ್ಟು ಜನ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಇರ್ಲಿ. ಆವಾಗ ನೀವೇ ಸಿಕ್ಕಾಕೋತೀರಾ, ಪರವಾಗಿಲ್ವಾ? ಎಲ್ಲಾ ಕಡೆ ಕ್ಯಾಮ್ರಾಸ್ ಇದ್ರೆ ನೀವ್ ನನ್ ಮದ್ವೆ ನಿಲ್ಸೋದಕ್ಕೆ ಯಾವ ಪಿತೂರಿನೂ ಮಾಡಕ್ಕಾಗಲ್ವಲ್ಲ. ಅದಕ್ಕೆ ಕೇಳ್ದೆ, ಪರವಾಗಿಲ್ವಾ ಅಂತ. ನಮ್ಮನೆಯವ್ರ ಮುಂದೆನೆ ಸಿಕ್ಕಾಕೊಂಡ್ಬಿಡ್ತೀರಾ ಅಂತ ನಾನು ನಿಮ್ಮೊಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಏನಪ್ಪ ಇವಳು ಕರೆಕ್ಟಾಗಿ ಹೇಳ್ತಾ ಇದ್ದಾಳಲ್ಲ.
ಹೋಗಮ್ಮ ರಾಧಿಕಾ, ನಿನ್ಗೆಲ್ಲನೂ ತಮಾಷೆನೆ. ಕಾಶಿ, ಜನರೇಟ್ರು ಮತ್ತೆ ಲೈಟಿಂಗ್ಗೆ ನಮ್ ಹುಡುಗರೇ ಇದ್ದಾರೆ, ಅವ್ರಿಗೆ ಹೇಳ್ಬಿಡೋಣ. ಆಮೇಲೆ ಆರ್ಕೆಸ್ಟ್ರಕ್ಕೆ ನನಗೆ ಗೊತ್ತಿರೋ ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ, ಅವನ್ನೇ ಕರೆಸ್ಬಿಡೋಣ. ಸರಿ ದೊಡ್ಡಪ್ಪ. ಹಾಗೆ ಬ್ಯಾಂಡ್ ಸೆಟ್ ಮತ್ತು ವಾಲಕದವ್ರನ್ನ ಅನಗದ ಮದುವೆ ಬುಕ್ ಮಾಡಿದ್ವಲ್ಲ, ಅವ್ರನ್ನೇ ಬುಕ್ ಮಾಡಿಬಿಡೋಣ. ಸರಿ ದೊಡ್ಡಪ್ಪ. ಕಾಶಿ, ಆಮೇಲೆ ಕೇಟರಿಂಗ್ ಸರ್ವಿಸ್ ಎಲ್ಲ ನಾನೇ ನೋಡ್ಕೋತೀನಿ ಕಣೋ. ಯಾಕೆ ಪಂಕಜಮ್ಮನ್ ಥರ ನೀವು ವಿಷ ಹಾಕದಕ್ಕ? ರಾಧಿಕಾ, ನೀನ್ ಸುಮ್ನೆ ಇರು ಕಾಶಿ. ಇವ್ರು ಮಾಡ್ತಾ ಇರೋದು ನಾಟಕ ಅಂತ ನಿನಗೆ ಅರ್ಥ ಆಗೋದಕ್ಕೆ ಇನ್ನೂ ಅದೆಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ರಾಧಿಕಾ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನೋಡಲಿ ಅಕ್ಕ ಭಾವ ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ ಅಮ್ಮ. ನಾನು ಸುಮ್ಮನೆ ತಾನೇ ಇದ್ದೆ. ಅದ್ದೂರಿಯಾಗಿರ್ಬೇಕು ಅದು ಇದು ಅಂತ ಇವರೇ ತಾನೇ ನನ್ನ ಮಾತಿಗೆಳ್ದಿತ್ತು. ನನಗೆ ಯಾವ ಆಡಂಬರನೂ ಬೇಕಾಗಿಲ್ಲ. ಮದ್ವೆ ಯಾವಾಗ ಆಗ್ಬೇಕು, ಹೇಗಾಗ್ಬೇಕು ಅಂತ ಆ ದೇವ್ರು ಹೇಗೆ ಅನ್ಕೊಂಡಿರ್ತಾನೋ ಹಾಗೆ ಆಗ್ಲಿ. ಅನಾವಶ್ಯಕವಾಗಿದ್ರಲ್ಲಿ ನೀವ್ ತಲೆ ಹಾಕ್ಬೇಡಿ. ರಾಧಿಕಾ ನೋಡು, ನಮ್ಮನೆಗೆ ದೊಡ್ಡೋರು ಅಂತ ಇರೋದೇ ಅಕ್ಕ ಭಾವ. ಅವರೇ ಮುಂದೆ ನಿಂತು ಈ ಮದ್ವೆ ನಡೆಸ್ಕೊಡ್ಬೇಕಮ್ಮ. ಅಕ್ಕ ಭಾವ, ರಾಧಿಕಾ ಮಾತಾಡಿದ್ದನ್ನ ನೀವು ಮನ್ಸಿಗೆ ಹಾಕೋಬೇಡಿ. ಹೋಗ್ಲಿ ಬಿಡು ಜಾನಕಿ, ರಾಧಿಕಾ ಮಾತಾಡ್ತಾ ಇರೋದ್ರ ಬಗ್ಗೆ ನಾವು ತಪ್ಪು ತಿಳ್ಕೊಳ್ಳಲ್ಲ. ನಾವೇನು, ನಮ್ ಗುಣ ಏನು ಅಂತ ಅವಳಿಗೆ ಈ ಮದ್ವೆಲ್ ಗೊತ್ತಾಗತ್ತೆ. ನೀವಿಷ್ಟೆಲ್ಲ ಮೇಲ್ ಬಿದ್ದು ನಮಗಿದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ನಂಗೊಂಚೂರು ಅರ್ಥ ಆಗ್ತಿಲ್ಲ. ನಿಮ್ಗಳ ಮುಖದಲ್ಲಿರೋ ರಿಯಾಕ್ಷನ್ ನೋಡ್ತಾ ಇದ್ರೆ ನಮ್ಮ ಮನೆಯವ್ರಿಗೆಲ್ಲ ವಶೀಕರಣ ಮಾಡಿ ನಿಮ್ ಅಡಿಯಾಳಾಗಿ ಇಟ್ಕೊಂಡಿದ್ದೀರೇನೋ ಅನ್ನೋ ತರ ಇದೆ. ಈ ಕಾಶಿ ಅಗ್ರಿಮೆಂಟ್ ವಿಷಯನ ಇವಳತ್ರ ಹೇಳಿದನ ಅಂತ. ರಾಧಿಕಾ, ದೊಡ್ಡಪ್ಪ ದೊಡ್ಡಮ್ಮಂಗೆ ಇವಾಗ ನಿನ್ ಬೆಲೆ ಏನು ಅಂತ ಗೊತ್ತಾಗಿದೆ. ಅವ್ರೇನ್ ನಾಟಕ ಮಾಡ್ತಿಲ್ಲ. ಇಲ್ಲ, ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ರಾಧಿಕಾ, ಎಲ್ಲೂ ಏನೂ ಮಿಸ್ ಹೊಡಿತಿಲ್ಲ.